ಅನಿಸಿಕೆಗಳನ್ನು ಹಂಚಿಕೊಂಡಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಅಧ್ಯಕ್ಷರ ನುಡಿಗಳು. ಸದಾ ಸ್ಫೂರ್ತಿಯ ಮನಲಾಗಿರುವ ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ತಮ್ಮ ಏಳಿಗೆಯನ್ನ ಕಾಣುವ, ಹಿರಿಯರನ್ನ ಪ್ರೋತ್ಸಾಹಿಸುವ, ಹಿರಿಯರನ್ನು ಗೌರವಿಸುವ ಮನದ ಗುರುಗಳಾದ ಮನ್ಸುಡಿ ಗುರುಗಳಿಂದ ಮಕ್ಕಳ ಬಗೆಗಿನ ಒಂದೆರಡು ಅನಿಸಿಕೆಗಳನ್ನು ತಿಳಿಸಲು ವೇದಿಕೆಗೆ ಬರಮಾಡಿಕೊಳ್ಳೋಣ. ಒಂದೇ ಒಂದೇ ಕೊಲ್ಹಾರ ಪಟ್ಟಣಕ್ಕೆ KGS ಶಾಲೆಯ ಶೃಂಗಾರ. ಕೊಲ್ಹಾರ ಪಟ್ಟಣಕ್ಕೆ KGS ಶಾಲೆಯ ಶೃಂಗಾರ. KGS ಶಾಲೆಗೆ ನಮ್ಮ ಶಾಲೆಯ ಹೆಣ್ಣು ಮಕ್ಕಳೇ ಶೃಂಗಾರ. KGS ಶಾಲೆಗೆ ಕೊಲ್ಹಾರ ಪಟ್ಟಣದ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳೇ ಶೃಂಗಾರ. ನಮ್ಮ KGS ಶಾಲೆಯ ಮಕ್ಕಳಿಗೆ ನಮ್ಮೆಲ್ಲ ಗುರುಗಳೇ ಶೃಂಗಾರ. ಈತದನ್ನು ಎಲ್ಲರೂ ಹೇಳ್ಯಾರ. ಸ್ವಲ್ಪ ಎಲ್ಲರಿಗೂ ಒಂದು ಹಾಡು ಹೇಳಿ ಪ್ರಾರಂಭ ಮಾಡ್ತೀನಿ. ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಕತ್ತಲ ಬದುಕನಾಗ ಕಳೆದೋಗಿವೋ, ಕತ್ತಲ ಬದುಕನಾಗ ಕಳೆದೋಗಿವೋ. ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಕತ್ತಲ ಲೋಕದಾಗ ಕಳೆದೋಗಿವೋ. ಹಣೆ ಬರ ಅಂತೇಳಿ ಪೇಚಾಡ್ತೀವೋ, ಮಾಡಿದ ಕರ್ಮ ಅಂತ ಗೋಳಾಡ್ತೀವೋ. ದೇವರ ಮೇಲೆ ಹೇಳಿ ಸುಮ್ಮನಾಗ್ತೀವೋ, ನಾವು ಧರ್ಮದ ಹೆಸರು ಹೇಳಿ ಗಪ್ಪಾಗ್ತೀವೋ. ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಕತ್ತಲ ಲೋಕದಾಗ ಕಳೆದೋಗಿವೋ. ಕಾಗಿ ಕಾ ಅಂದರ ಗೂಗಿಗೂ ಅಂದರ. ಅಲ್ಲ ಇವನ ಕಾಗಿ ಕಾ ಅನ್ಬಾರ್ದ, ರಾತ್ರಿ ಗೌಗಿ ಗೂ ಅನ್ಬಾರ್ದ. ಅಲ್ಲ ಇವನ ಕಾಗಿ ಕಾ ಅಂತೂ ಇವತ್ತು ಯಾರೋ ಬೀಗರು ಬರ್ತಾರಪ್ಪ. ಅಲ್ಲ ಇವನ ರಾತ್ರಿ ಕೂವಲತ್ತದ ಕೂಗಿ ಇವತ್ತು ಯಾರ್ದೋ ತೇರಿ ಎಳಿತದಪ್ಪ ಅಂತ ಬಿಡ್ತಾರ. ಕಾಗಿ ಕಾ ಅಂದಾರ ಗೂಗಿಗೂ ಅಂದಾರ, ಮನಸ್ಸಿಗೆ ಕೊರಗ ಹಚ್ಕೊಂಡು ಕೊರಗ್ತಾರೋ. ಇಲ್ಲದ್ದು ಹಚ್ಕೊಂಡು ಸಣ್ಣಾಗಿವೋ, ಇದ್ದದ್ದು ಮರೆತೇವು ಇಲ್ಲದ್ದು ನೆನೆದೆವು, ಇದ್ದದ್ದು ಮರೆತೇವು ಇಲ್ಲದ ನೆನೆದೆವು. ಅಕ್ಷರ ಇಲ್ಲದಕ್ಕ ಹಾಳಾಗಿವೋ, ಅರಿವು ಇಲ್ಲದಕ್ಕ ಹಾಳಾಗಿವೋ. ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಕತ್ತಲ ಲೋಕದಾಗ ಕೊರಗೋಗಿವೋ. ಹೆಬ್ಬಟ್ಟಿನವರಾಗಿ ಒಗ್ಗಟ್ಟು ಇಲ್ಲದಾಗಿ. ಮೊದಲೇ ನಮ್ಮ ಜನ ಸರಿಯಾಗಿ ಶಾಲೆಗೆ ಬರಂಗಿಲ್ಲ, ಶಾಲೆಗೆ ಕಲ್ತ್ರ ಶಾಲೆಗೆ ಬಂದ್ರೆ ಓದಕ್ಕೆ ಬರಂಗಿಲ್ಲ, ಶಾಲೆಗೆ ಬಂದರೂ ಸಹಿ ಮಾಡಕ್ಕೆ ಬರಂಗಿಲ್ಲ. ಹೆಬ್ಬಟ್ಟಿನವರಾಗಿ ಒಗ್ಗಟ್ಟು ಇಲ್ಲದಾಗಿ, ಬಿಕ್ಕಟ್ಟು ನಮಗೀಗ ಬಂದೊದಗ್ಯಾದು, ಬಿಕ್ಕಟ್ಟು ನಮಗಿಂದು ಬಂದೊದಗ್ಯಾದು. ಕೈಕಟ್ಟು ಕೂಡದೆ ಮೈ ಮುರಿದು ದುಡಿಬೇಕು ಮಕ್ಕಳೇ, ಕೈ ಕಟ್ಟಿ ಕೂಡದೆ ಮೈ ಮುರಿದು ದುಡಿಬೇಕು. ಓದಾಕ ಬರಿಯಾಕ ಕಲಿಯಬೇಕು, ಓದಾಕ ಬರಿಯಾಕ ಕಲಿಯಬೇಕು. ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಕತ್ತಲ ಲೋಕದಾಗ ಕಳೆದು ಹೋಗಿವೋ. ಓದಾಕ ಬಂದಾರ ಬರಿಯಾಕ ತಿಳಿದಾರ, ಓದಾಕ ಬಂದಾರ ಬರಿಯಾಕ ತಿಳಿದಾರ, ಅಂದಾಗ ನಮ್ಮ ಬದುಕು ಬಂಗಾರವೋ. ಓದಾಕ ಬಂದಾರ ದುಣ್ಣಾಗಿ ಬರಿಯಾಕ ಬಂದಾರ, ಆಗುವುದು ನಮ್ಮ ಬದುಕು ಬಂಗಾರವೋ. ಆಡುತ್ತಾ ಹಾಡುತ್ತಾ ಆಡುತ್ತಾ ಹಾಡುತ್ತಾ ಕಲಿಯೋಣ ಬಾತಂಗಿ, ಆಡುತ್ತಾ ಹಾಡುತ್ತಾ ಕಲಿಯೋಣ ಬಾತಮ್ಮ, ಮುತ್ತಿನಂತ ನಮ್ಮ ಕನ್ನಡ ಅಕ್ಷರವೋ, ಮುತ್ತಿನಂತ ನಮ್ಮ ಕನ್ನಡ ಅಕ್ಷರವೋ. ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಜಮಾನ ಮುಂದೋಯ್ತು ನಾವೆಲ್ಲ ಹಿಂದುಳಿದ್ವಿ, ಕತ್ತಲ ಲೋಕದಾಗ ಕಳೆದೋಗಿವೋ. ಅಜ್ಞಾನ ಹಿಡಿತಕ್ಕ ಸಿಕ್ಕಿಬಿದ್ದೀವೋ, ಅಜ್ಞಾನ ಹಿಡಿತಕ್ಕ ಸಿಕ್ಕಿಬಿದ್ದೀವೋ, ಕನಸಿನ ಲೋಕಕ್ಕ ಮರಳಾಗಿವೋ, ಕನಸಿನ ಲೋಕಕ್ಕ ಮರಳಾಗಿವೋ. ಎಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಅತ್ಯಂತರಾಗಿರುವಂಥ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯವರೇ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ಮುಂದೆ ಕುಳಿತಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾರ್ಥಿಗಳೇ, ಇನ್ನೊಂದು 4 ಮಾತು ಹೇಳಿ ಮುಗಿಸ್ತೀನಿ. ಯಾಕಂದ್ರೆ ಕೊನೆ ಫಂಕ್ಷನ್ ಅದ. ಇಷ್ಟೊತ್ತನ ಎಲ್ಲರೂ ಹೇಳ್ಯಾರ, ಕೊನೆಗೆ ನಾವು ಮಾತಾಡೋರ 2 ನಿಮಿಷನಾಗ ಹೇಳ್ಯಾರ ಮೇಡಮ್ ಅವ್ರು ಬೇರೆ, ಅವ್ರು ಸರ್ ಬೇರೆ ಫೋನ್ ಹಚ್ಚಿ ಕರ್ಯಾಕತ್ತಾರ ಸರ್ಗಳು ಬೇರೆ. ನೋಡ್ರಿ, ಇಂದಿನ ಕೂಸು ಮುಂದಿನ ಬಾಸ್ ಆಗ್ಬೇಕು ನೀವು. ಇವತ್ತಿನ ಕೂಸುಗಳೇನಿದ್ದೀರಿ ನೀವು
ಮುಂದೆ ಏನಾಗಬೇಕು ನೀವು? ಬಾಸ್ ಆಗಬೇಕು. ಇಂದಿನ ಮಕ್ಕಳೇ ಮುಂದಿನ ನಾಗರಿಕರು ಅನ್ನೋ ಹಾಗೆ ಇಂದಿನ ಕೂಸು ಮುಂದಿನ ಬಿಗ್ ಬಾಸು. ಬಿಗ್ ಬಾಸ್ ಆಗ್ಬೇಕಂದ್ರೆ ಏನಾಗಬೇಕು ನೀವು? ಓದಾಕ ಬರೆಯಾಕ ಕಲಿಬೇಕು, ಸರಿಯಾಗಿ ಮಾತೃಭಾಷೆಯೊಳಗೆ ಶಿಕ್ಷಣ ಸರಿಯಾಗಿ ಕಲಿಬೇಕು. ಆ ನಂತರ ನಮ್ಮ ರಾಷ್ಟ್ರ ಭಾಷೆ ಮತ್ತು ನಮ್ಮ ಅಂತರ ಭಾಷೆಯನ್ನು ಕಲಿಬೇಕು. ಮೊದಲ ಕನ್ನಡ, ಆಮೇಲೆ ಉಳಿದದ್ದು ಎಲ್ಲ ಮೊದಲ. ಯಾಕಂದ್ರೆ ಕನ್ನಡ ಅಂದ್ರೆ ಯಾವುದಪ್ಪ ಅಂದ್ರೆ ಎಲ್ಲ ಭಾಷೆಗಳ ತಾಯಿ ಭಾಷೆ ಯಾವುದಪ್ಪ ಅಂದ್ರೆ ಅದು ಕನ್ನಡ. ಅದಕ್ಕೆ ಹೇಳ್ತೀನಿ, ವಿದ್ಯಾರ್ಥಿಗಳು ಹೆಂಗಿರ್ಬೇಕಪ್ಪ ಅಂದ್ರೆ ಹೇಳ್ತೀನಿ ಕೇಳ್ರಿ. ವಿದ್ಯಾರ್ಥಿಗಳು ಭೂಮಿಯೊಳಗಣ ಬೀಜದಂತೆ. ವಿದ್ಯಾರ್ಥಿಗಳು ಹೆಂಗಿರ್ಬೇಕಂದ್ರೆ ಭೂಮಿಯೊಳಗಣ ಬೀಜನಂತೆ ಕಾಣಿರಣ್ಣ, ವಿದ್ಯಾರ್ಥಿಗಳು ಉದ್ಯಾನದೊಳಗಿನ ಜಿಂಕೆಗಳು ಕಾಣಿರಣ್ಣ. ಬಸವ ಪ್ರಿಯ ಮುರಗ ರಾಜೇಂದ್ರ ಪ್ರಭುವೇ, ಗುಣಶೀಲ ಗುಣ ಸ್ವಭಾವಗಳಿಂದ ಒಪ್ಪುವ ವಿದ್ಯಾರ್ಥಿಗಳು ಸಮಾಜಕ್ಕೆ ಸಂಪತ್ತು. ಗುಣಗಳಿಂದ ಗುಣ ಇರಲಾರದಂಥ ವಿದ್ಯಾರ್ಥಿಗಳು ಸಮಾಜಕ್ಕೆ ಆಪತ್ತು. ಗುಣಶೀಲರು ಸಮಾಜಕ್ಕೆ ಸಂಪತ್ತು, ಗುಣಹೀನರು ಸಮಾಜಕ್ಕೆ ಆಪತ್ತು. ನೀವೆಲ್ಲರೂ ಸಮಾಜಕ್ಕೆ ಏನಾಗಬೇಕು? ಸಂಪತ್ತಾಗಬೇಕು. ನೀವು ಸಮಾಜಕ್ಕೆ ಆಪತ್ತಾಗಬಾರ್ದು. ಅದಕ್ಕೆ ನಾವು ಹೇಳೋದು ನಿಮ್ಗೆ ಅಷ್ಟೇ. ಯಾಕಂದ್ರೆ ಈಗ ನಮ್ಮ 8ನೇ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಸಾಕಷ್ಟು ಎಲ್ಲರೂ ಹೇಳ್ಯಾರ. ಯಾಕಂದ್ರೆ ನೀವೆಲ್ಲರೂ ಕಲ್ತೀರಿ. ನೀವು ಹೇಳೋದು ಒಂದೇ, ನೀವು ಸಂಪತ್ತಾರಿ, ಈ ಸಮಾಜಕ್ಕೆ ಆಪತ್ತು ಆಗಬೇಡ್ರಿ. ನೀವು ಸಾಮಾನ್ಯ ನೊಣ ಆಗಬೇಡ್ರಿ, ಜೇನು ನೊಣ ಆಗ್ರಿ. ಸಾಮಾನ್ಯ ನೊಣ ಹೊಲಸದ್ರ ಮೇಲೆ ಹೋಗಿ ಕೂಡ್ತದ, ಜೇನು ನೊಣ ಹೂವಿನ ಮೇಲೆ ಹೋಗಿ ಕೂಡ್ತದ. ನೀವು ಒಳ್ಳೇದ್ರ ಮೇಲೆ ಕೂಡಬೇಕು, ಒಳ್ಳೇದನ್ನ ಏನು ಮಾಡ್ಕೋಬೇಕು? ನೀವು ಕಲಿಬೇಕು. ಅದಕ್ಕೆ ಹೇಳ್ತಾರ, ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ, ಈ 6 ಅರಿಷಡ್ವರ್ಗಗಳು ನಿಮ್ಮಿಂದ ಏನಾಗಬೇಕು? ದೂರ ಇರಬೇಕು. 6 ಬಿಡಬೇಕು, 3 ಏನು ಮಾಡ್ಬೇಕು? ನೀವು ಏರಬೇಕು. 3 ಯಾವುದಪ್ಪ ಅಂದ್ರೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಕಾಯಕ ಮಾರ್ಗ. ಅಂದ್ರೆ ಭಯ ಭಕ್ತಿ ಶ್ರದ್ಧೆ ನಿಮ್ಮ ಹತ್ರ ಇತ್ತಪ್ಪ ಅಂದ್ರೆ ಭಕ್ತಿ ಉಟ್ಕೋತದ. ಭಕ್ತಿ ನಿಮ್ಮಲ್ಲಿ ಇತ್ತಂದ್ರೆ ಯಾವುದೇ ಕೆಲಸ ಕಾರ್ಯದೊಳಗೆ ನಾವು ತೊಡಗೋಕೆ ಸಾಧ್ಯದ. ಅದಕ್ಕೆ ಇಂದಿನ ಮಕ್ಕಳು ನೀವೆಲ್ಲ ಮುಂದಿನ ನಾಗರಿಕರಾಗೋರಿದ್ದೀರಿ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ ಸಂಪತ್ತು ಆಗಬೇಕು, ಆಪತ್ತು ಆಗಬಾರ್ದು. ಜೀವ ನೀಡಿದ ತಾಯಿ ತಂದೆ, ವಿದ್ಯೆ ನೀಡಿದ ಗುರುವನ್ನು ನೀವೇನು ಮಾಡಬೇಕು? ಪೂಜಿಸಬೇಕು. ಜೀವ ನೀಡಿದ ತಾಯಿ ತಂದೆ, ವಿದ್ಯೆ ನೀಡಿದ ಗುರುವನ್ನು ಪೂಜಿಸಬೇಕು. ಆದರೆ ನಿದ್ದೆ ಮಾಡುವ ಕಲ್ಲನ್ನು ಪೂಜಿಸಬೇಡ್ರಿ. ಯಾಕಂದ್ರೆ ಆ ನಿದ್ದೆ ಮಾಡುವ ಕಲ್ಲು ನಿಮಗೇನು ಕೊಡಂಗಿಲ್ಲ. ಜೀವ ನೀಡಿದ ತಾಯಿ ತಂದೆ ಗುರುಗಳು ಹೊತ್ತು ಮುಳುಗಿದ್ರೆ ಏನು ಹುಟ್ಟದಾನ ಹಿಡ್ಕೊಂಡು ನಿಮ್ಮ ಕೊನೆಯ ಜೀವನದವರೆಗೂ ನಿಮಗೆ ಇವರೆಲ್ಲರೂ ದಿನನಿತ್ಯ ಒಳ್ಳೆಯದನ್ನು ಏನು ಮಾಡ್ತಾರೆ? ಕಲಿಸ್ಕೊಡ್ತಾರ. ಅದಕ್ಕೆ ನೀವು ಒಳ್ಳೆಯದನ್ನು ಕಲ್ತ್ಕೋಬೇಕು, ಅವರನ್ನು ಪೂಜಿಸಿ ಗೌರವಿಸಿ. ಅದಕ್ಕೆ ಹೇಳ್ತಾರ, ಪುಸ್ತಕ ಭಾಳ ಬೆಲೆ ಬಾಳುವಂಥದ್ದು. ಒಂದು 10 ರೂಪಾಯಿನೇ ಪುಸ್ತಕ ಇರಲಿ ಅಥವಾ 1000 ರೂಪಾಯಿ ಪುಸ್ತಕನೇ ಇರಲಿ, ಪುಸ್ತಕ ನಮ್ಮ ಜೀವನವನ್ನು ಬದಲಾಯಿಸ್ತದ. ಮೊಬೈಲ್ ನಮ್ಮ ಜೀವನವನ್ನು ಏನು ಮಾಡ್ತದ? ಹಾಳು ಮಾಡ್ತದ. ಮೊಬೈಲ್ ಹೇಳ್ತದ, ಮಕ್ಕಳೇ ನೀವು ನನ್ನ ತಲೆ ತಗ್ಗಿಸಿ ನೋಡ್ರಿ, ನಿಮ್ಮನ್ನು ತಲೆ ಎತ್ತದ ಹಾಗೆ ಮಾಡ್ತೀನಿ ಅಂತ ಹೇಳ್ತದ ಮೊಬೈಲ. ಅದೇ ಪುಸ್ತಕ ಏನು ಹೇಳ್ತದ? ಮೊಬೈಲ್ ಹೇಳ್ದಂಗೆ ಹೇಳಂಗಿಲ್ಲ. ಮೊಬೈಲ್ ಹೇಳೋದೇನು? ಮಕ್ಕಳೇ ನೀವು ನನ್ನ ತಲೆ ತಗ್ಗಿಸಿ ನೋಡ್ರಿ, ನಿಮಗೆ ಸಮಾಜದಾಗ ತಲೆ ಎತ್ತಲಾರ್ದಂಗೆ ಮಾಡ್ತೀನಿ ಅದು ಹೇಳಿದ್ರೆ ಪುಸ್ತಕ ಹೇಳ್ತದ. ಮಕ್ಕಳೇ ನೀವು ನನ್ನನ್ನು ತಲೆ ತಗ್ಗಿಸಿ ನನ್ನನ್ನು ಓದಿದ್ರಪ್ಪ ಅಂದ್ರೆ ನಿಮಗೆ ಸಮಾಜದಾಗ ತಲೆ ಎತ್ತಿ ತಿರುಗಾಡುವಾಗ ಮಾಡ್ತೀನಿ ಅಂತ ಹೇಳ್ತದ. ಅದಕ್ಕೆ ಒಳ್ಳೆಯ ಪುಸ್ತಕಗಳನ್ನು ಓದ್ರಿ, ಒಳ್ಳೆಯ ಸಮಾಜ ಸುಧಾರಕರ ಜೀವನ ಚರಿತ್ರೆಯನ್ನು ಓದ್ರಿ, ಒಳ್ಳೆಯದನ್ನು ಮಾಡ್ರಿ, ದಿನಾಲು ಒಳ್ಳೆಯದನ್ನು ಮಾಡ್ರಿ. ಅದಕ್ಕೆ ಜೀವನ ನೊಣ ಆಗ್ರಿ, ಸಾಮಾನ್ಯ ನೊಣ ಆಗಬೇಡ್ರಿ. ಎಲ್ಲಿ ಹೊಲಸು ಬೀಳ್ತದ ಅಲ್ಲಿ ಸಾಮಾನ್ಯ ನೊಣ ಕೂಡ್ತದ, ಎಲ್ಲಿ ಚಲೋ ಹೂ ಇರ್ತದ ಅಲ್ಲಿ ಜೇನು ನೊಣ ಬಂದು ಕೂಡ್ತದ. ಅದಕ್ಕೆ ಮಕ್ಕಳು ಇವಾಗ ಡೇಂಜರ್ ಝೋನ್ದಾಗಿದ್ದೀರಿ ನೀವೆಲ್ಲ, 6, 7, 8. ಯಾಕಂದ್ರೆ 13 to 19 ಟೀನೇಜ್ ಇದು. ಈ ಡೇಂಜರ್ ಝೋನ್ನಾಗಿದ್ದಕ್ರ ಭಾಳ ಹುಷಾರಾಗಿರ್ಬೇಕು. ಇಡೀ ನಮ್ಮ ದೇಹದ ಸುತ್ತಲೂ ಕಣ್ಣಿರ್ಬೇಕು ನಿಮಗೆ. ಭಾಳ ಹುಷಾರಾಗಿ ನಿಮ್ಮ ಮುಂದಿನ ಜೀವನ ರೂಪಿಸ್ಕೋರಿ. ಯಾಕಂದ್ರೆ ನಿಮ್ಮ ಈ ಝೋನ್ ಬಿಟ್ಟು, ಈ ಹೆಣ್ಣು ಮಕ್ಕಳ ಝೋನ್ ಬಿಟ್ಟು ಗಂಡು ಮಕ್ಕಳ ಝೋನ್ದಾಗ ಸೇರ್ಕೋತೀರಿ. ಮುಂದೆ ಹೈಸ್ಕೂಲ್ಗೆ ಹೋದಾಕ್ರೆ ಅಲ್ಲಿ ಬೇರೆ ಝೋನ್ ಬರ್ತದ, ಆ ಬೇರೆ ಪರಿಸರ ಬರ್ತದ. ಆ ಪರಿಸರಕ್ಕೆ ನೀವೇನು ಆಗಬೇಡ್ರಿ, ಆಗಬೇಡ್ರಿ. ಈ ಜನಪದ ಲೋಕದೊಳಗೆ ಬರುವಂಥ ಈ ಟ್ಯಾಕ್ಟರ್ ಹಾಡುಗಳು, ಈ ಟಮ್ ಹಾಡುಗಳು, ಇವೆಲ್ಲ ಹಾಡುಗಳಿಂದ ಹೊರಗೆ ಬರ್ರಿ. ನಮ್ಮ ಪುಸ್ತಕ ಹಾಡುಗಳಿಗೆ ಬರ್ರಿ. ಹೆಂಗೆ ಹೇಳ್ತಾರ, ಬುದ್ಧಿಯಿಂದ ಬುದ್ಧನಾಗು ಹಾಡೋದೆಲ್ಲ ಅಂಥ ಒಳ್ಳೆಯ ತತ್ವಪದಗಳನ್ನು ಕೇಳಿರಿ. ಅಂಥ ತತ್ವಪದಗಳನ್ನು ದಿನಾಲು ಹಾಡ್ರಿ. ನಿಮ್ಮ ಜೀವನ
ಯಶಸ್ವಿಯಾಗಲಿ. ನಿಮ್ಮ 9th 10th ಮುಂದೆ ಇಡೀ ಸಂಪೂರ್ಣವಾದಂಥ ಶಿಕ್ಷಣವನ್ನು, ಒಳ್ಳೆಯ ಶಿಕ್ಷಣವನ್ನು ಪಡ್ಕೋರಿ, ಒಳ್ಳೆಯ ವಿದ್ಯಾವಂತರಾಗ್ರಿ. ಈ ಕಲಿಸಿದಂಥ ಈ KGS ಶಾಲೆಗೆ ಹಾಗೂ ನಿಮಗೆ ಭೂಮಿಗೆ ತಂದಂಥ ನಿಮ್ಮ ತಂದೆ ತಾಯಿಗೆ, ಕೊಲ್ಲಾರ ಪಟ್ಟಣಕ್ಕೆ ನೀವು ಕೀರ್ತಿ ತರುವಂಥ ಮಕ್ಕಳಾಗಬೇಕು. ಕೀರ್ತಿ ಹಾಳು ಮಾಡುವಂಥ ಮಕ್ಕಳು ನೀವು ಯಾರು ಆಗಬೇಡ್ರಿ. ನಿಮಗೆ ಯಾವಾಗಲೂ ಇದೇ ಹೇಳ್ತೀನಿ ನಾನು, ಕೀರ್ತಿ ತರುವಂಥವ್ರಾಗ್ರಿ, ಅಪಕೀರ್ತಿ ತರುವಂಥರಾಗಬೇಡ್ರಿ. ಸಂಪತ್ತಾಗ್ರಿ, ನೀವು ಏನಾಗಬೇಡ್ರಿ, ಆಪತ್ತು ಆಗಬೇಡ್ರಿ. ಹೊತ್ತೊಂಡ್ರೆ ನಾ ದಿನಾಲು ಪಾಠದಾಗೂ ಅದೇ ಹೇಳ್ತೀನಿ, ಇವತ್ತೂ ಅದೇ ಹೇಳ್ತೀನಿ. ಯಾಕಂದ್ರೆ ನಾನು ಪಾಠಕ್ಕೆ ಎಷ್ಟು ಸಮಯ ಕೊಡ್ತೀನಿ, ಅಷ್ಟೇ ನಾನು ಈ ಒಂದು ನಮ್ಮ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೂ ಸಹಿತ ಅಷ್ಟೇ ಒತ್ತು ಕೊಟ್ಟು ನಿಮಗೆ ಪಾಠ ಬೋಧನೆ ಮಾಡೀನಿ. ಮತ್ತು ಮಕ್ಕಳಿಗೆ ಸಹಿತ ನಾನು ಅವಾಗ ಎಷ್ಟೋ ಮಕ್ಕಳಿಗೆ ಬೈದೀನಿ, ಹೊಡೆದೀನಿ, ಎಲ್ಲ ಥರ ಪ್ರೋತ್ಸಾಹ ನೀಡೀನಿ. ಕೆಲವೊಬ್ಬರು ಭಾಳಷ್ಟು ಬೆಳವಣಿಗೆ ಆಗ್ಯಾರ, ಕೆಲವೊಬ್ಬರು ಇನ್ನೂ ಹಾಗೇ ಕೂತಾರ. ಇನ್ನೂ ನಿಮಗೆ ಟೈಮ್ ಮೀರಿಲ್ಲ ಮಕ್ಕಳೇ, ಇನ್ನೂ ನಿಮಗೆ ಟೈಮ್ ಅದ. ನಿಮ್ಮ ಟೈಮ್ ಬದಲಾಯಿಸುವಂಥ ಶಕ್ತಿ ಅದ. 1 ಸೆಕೆಂಡ್ ಯೋಚನೆ ಮಾಡಿರಿ, 1 ಸೆಕೆಂಡೊಳಗೆ ಮನಸ್ಸು ಬದಲಾಯಿಸ್ರಿ. ನೀವು ಸಹಿತ ಮಹಾನ್ ವ್ಯಕ್ತಿಗಳ ಸಾಲಿನಾಗ ನಿಲ್ಲುವಂಥ ಶಕ್ತಿ ನಿಮ್ಮ ಹತ್ರ ಐತಿ. ಹೇಳ್ತಾರೆ ಒಬ್ಬರು, ಪ್ರತಿಯೊಂದು ಮಗುವಿನ ಹತ್ರ ಇಡೀ ಜಗತ್ತನ್ನು ಆಳುವಂಥ ಶಕ್ತಿ ಅದ. ಆದರೆ ಜಗತ್ತನ್ನು ಆಳ್ಬೇಕಾದ್ರೆ ನಮ್ಮ ಪಂಚೇಂದ್ರಿಯಗಳದಾವಲ್ಲ, ಕಣ್ಣು, ಮೂಗು, ಬಾಯಿ, ಆ ಕಿವಿ, ಇವೆಲ್ಲ ದೇಹದ ಈ 4-5 ಅಂಗಗಳನ್ನು ಸರಿಯಾದ ರೀತಿ ಬಳಸ್ಕೊಂಡ್ರೆ ಮಾತ್ರ ಶ್ರೇಷ್ಠ ವ್ಯಕ್ತಿ ಆಗ್ತಾರ. ಈ ಪಂಚೇಂದ್ರಿಯಗಳ ಜೊತೆ ಇನ್ನೊಂದು ಅಂಗ, ಅದು ಯಾವುದಪ್ಪ ಅಂದ್ರೆ ವಿದ್ಯೆ. ಪಂಚೇಂದ್ರಿಯಗಳ ಜೊತೆ ಇನ್ನೊಂದು ಅಂಗ ಬೇಕು ನಮಗೆ. ಬರೀ ಇವು 5 ಇದ್ರೆ ಸಾಲದು, 5ರ ಜೊತೆಗೆ ವಿದ್ಯೆ ಎನ್ನುವಂಥ 6ನೇ ಅಂಗ ಇದ್ರೆ ಮಾತ್ರ ನೀವು ಸಮಾಜದಾಗ ಒಳ್ಳೆಯ ವ್ಯಕ್ತಿ ಆಗ್ತೀರಿ ಅಂತ ಹೇಳುತ್ತಾ, ನಿಮಗೆಲ್ಲರೂ ಒಳ್ಳೆಯದಾಗಲಿ, ನೀವೆಲ್ಲರೂ ಒಳ್ಳೆಯ ಶ್ರೇಷ್ಠ ವ್ಯಕ್ತಿಗಳಾಗ್ರಿ. ಊರಿನ ಶಾಲೆಯ ಕೀರ್ತಿಯನ್ನು ತೆಗೆದುಕೊಂಡು ಬನ್ನಿರಿ ಅಂತೇಳಿ ಟೈಮ್ ಆಗ್ಯದ. ಇನ್ನೂ ಭಾಳ ಹೇಳ್ಬೇಕು ನಿನ್ನ ಕರೆ ಮೇಡಮ್ ಅವರು ಹೋಗಕ್ಕೆ ತಯಾರಾಗಿ ಕೂತಾರೆ. ಅದಕ್ಕೆ ನಾನು ಇಲ್ಲ ಚಿಕ್ಕ ಭಾಷಣವನ್ನು ಚುಕ್ಕಿ ಇಟ್ಟು ಇಲ್ಲಿಗೆ ನಾನು ಮುಗಿಸ್ಬಿಡ್ತೀನಿ. ಜೈ ಭಾರತ್, ಜೈ ಕರ್ನಾಟಕ, ಜೈ KGS ಕೊಲ್ಲಾರ ಶಾಲೆ.